ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ಪಾರ್ಲಿಮೆಂಟ್ ಹೇಳಿದ್ದಾರೆ, ಕ್ರೆಡಿಟ್ ನೀವೇ ತಗೊಳ್ಳಿ, ನನಗೆ ಬೇಡ, ನೀವೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೂ ಅವರು ಸೊಪ್ಪಾಕಿಲ್ಲ. ಅಂದ್ರೆ ಅವರ ಮಹಿಳಾ ವಿರೋಧಿಯ ಮನಸ್ಥಿತಿ ಏನಿದೆ, ಇದು ಇವತ್ತು ದೇಶದ ಜನ ಮುಂದೆ ಬಟಾ ಬಯಲಾಗಿದೆ. ಮಹಿಳೆಯರು ಕೂಡ ಇನ್ನು 2000 ಸಾಕು ನಮಗೆ ಅಂತ ಭಾವಿಸ್ತೆ ಈ ಕಾಂಗ್ರೆಸ್ ಅನ್ನ ಹಾದಿ ಬೀದಿಗಳಲ್ಲಿ ಓಡಾಡಿಸ್ಬೇಕು. ಇವ್ರಿಗೆ ಹಾದಿ ಬೀದಿಗಳಲ್ಲಿ ಓಡಾಡಿಸ್ಬೇಕು, ಹಾದಿ ಬೀದಿಗಳಲ್ಲಿ ಪ್ರಶ್ನೆಗಳನ್ನ ಕೇಳಬೇಕು. ಆಗ ಮಾತ್ರ ಈ ಮಹಿಳಾ ಸಬಲೀಕರಣಕ್ಕೆ ಒಂದು ನ್ಯಾಯ ಸಿಗುತ್ತೆ. ಏನು ನೂರಾರು ಕನಸುಗಳನ್ನ ಕಟ್ಕೊಂಡಿದ್ರು, ಸಾವಿರಾರು ಆಸೆಗಳನ್ನ ಇಟ್ಕೊಂಡಿದ್ರು ಆ ತಾಯಂದಿರು, ಇವತ್ತು ಆ ಎಲ್ಲ ಕನಸುಗಳಿಗೆ ನುಚ್ಚು ನೂರಾಗಿದ್ದಾರೆ. ಅದರ ಶಾಪ ಕಾಂಗ್ರೆಸ್ ಪಾಲಿಗೆ ಮುಳ್ಳಾಗ್ತೈತೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ದೇಶ ಭ್ರಷ್ಟ ಆಗೋತಾರೆ. ಇವರು ದೇಶದಿಂದಾನೇ ಓಡಿಸುವಂತ ಪ್ರಯತ್ನವನ್ನ ತಾಯಂದಿರು ಮಾಡ್ತಾರೆ, ಸಹೋದರಿಯರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಇವತ್ತು ನಿನ್ನೆ ಬಿಲ್ ಏನು ಮಸೂದೆ ಬಿದ್ದೋಗಿದೆ, ಇದೇನು ಕಾಂಗ್ರೆಸ್ಸಿನ ಮೊದಲ ವಿರೋಧ ಅಲ್ಲ. ಹಿಂದೆ ತಲಾಕ್ ಮಹಿಳೆಯರ ವಿಚಾರವಾಗಿ ತಲಾಕ್ ಬಂದಾಗೂ ಕೂಡ ವಿರೋಧ ಮಾಡಿದ್ರು ಕಾಂಗ್ರೆಸ್ ಅವರು. ಯಾಕೆಂದ್ರೆ ಅದು ಕೂಡ ಮಹಿಳೆಯರಿಗೆ ಶಕ್ತಿ ತುಂಬುವಂಥದ್ದು. ಮದುವೆಯಾಗಿ ಯಾವನೋ ಮಾರನೇ ದಿನಕ್ಕೆ ನೀನು ತಲಾಕ್ ಅಂದ್ಬಿಟ್ರೆ ಅವಳು ತಾಯಿಯ ಜೀವನ ಏನು, ಅವರ ಕುಟುಂಬದ ಜೀವನ ಏನು? ಆ ಬಿಲ್ ತಂದಾಗೂ ಕೂಡ ಈ ಮಹಿಳಾ ವಿರೋಧಿ ಮನಸ್ಥಿತಿ ಇರುವಂತ ಕಾಂಗ್ರೆಸ್ ಅದನ್ನ ವಿರೋಧ ಮಾಡಿತ್ತು. ದೇಶದ ಭದ್ರತೆಗೆ 370 ಆರ್ಟಿಕಲ್ ತಂದಾಗೂ ಕೂಡ ಅದನ್ನ ವಿರೋಧ ಮಾಡಿತ್ತು. ಸರ್ಜಿಕಲ್ ಸ್ಟ್ರೈಕ್ ಮಾಡ್ದನು ಕೂಡ ನಮ್ಮ ಸೈನಿಕರ ಬಗ್ಗೆ ವಿರೋಧವನ್ನ ಮಾಡದಂತವರು ಕಾಂಗ್ರೆಸ್. ಅಂದ್ರೆ ಇವ್ರ ಪರಂಪರೆನೇ ವಿರೋಧ, ಏನೇನಿದೆಯೋ ಅದಕ್ಕೆಲ್ಲ ವಿರೋಧ ಮಾಡಿದ್ದಾರೆ. ಈಗ ಅವರ ಅಜೆಂಡಾ ಮಹಿಳೆಯರಿಗೆ ವಿರೋಧ ಮಾಡುವಂಥದ್ದು, ಅವರ ಪ್ರಾತಿನಿಧ್ಯಕ್ಕೆ ಕತ್ತರಿ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದನ್ನ ದೇಶದ ಮಹಿಳೆಯರು ಸರ್ವಾನುಮತದಿಂದ ಖಂಡಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅನ್ಸುತ್ತೆ. ಇವತ್ತು ಮಹಿಳೆಯರ ಪಾಲಿಗೆ ನಿನ್ನೆ ಒಂದು ಕರಾಳ ದಿನ, ಒಂದು ಭವಿಷ್ಯ ನಿರ್ಮಾಣ ಮಾಡುವಂತ ಅವರ ಕನಸುಗಳಿಗೆ ಕರಾಳ ದಿನ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೇಳಂಗಿದ್ರೆ ಕೇಳ್ಬೋದು, ಇಲ್ಲ ನಾರಾಯಣಸ್ವಾಮಿ ಅವರು ಮಾತಾಡ್ತಾರೆ. ಈಗ ಇದೊಂದು ಹತ್ತಿರವಾಗಿ ಬಿಜೆಪಿ ಬಳಕೆ ಮಾಡ್ಕೊಳ್ತಾ ಇದೆ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ. ಕಾಂಗ್ರೆಸ್ ಮಹಿಳಾ ವಿರೋಧಿ ಅನ್ನುವಂಥದ್ದು ಬಿಜೆಪಿ ಒಂದು ಅಸ್ತ್ರ ಸಿಗುತ್ತೆ ಅಂತ ಚರ್ಚೆ. ನಮಗೆ ಅಸ್ತ್ರ ಅನ್ನಕ್ಕಿಂತನೂ ಕೂಡ ಒಂದ್ ರೀತಿ ಮಹಿಳೆಯರಿಗೆ ಅದು ಹೇಳ್ಬೋದು ಬೇಡ ಗೊತ್ತಿಲ್ಲ, ಒಂದು ಆಶೀರ್ವಾದ, ಮಹಿಳೆಯರಿಗೆ ಒಂದು ಅಭಯ ನೀಡಬೇಕಾಗಿತ್ತು. ಅದನ್ನ ಬಿಜೆಪಿ ಮಾಡಿದೆ. ಇದು ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ಉಪಯೋಗ ಮಾಡುವಂತ ಪ್ರಯತ್ನ ನಮ್ದಲ್ಲ. ಆದರೆ ವಿರೋಧ ಮಾಡೋದು ನಮ್ಮ ಕರ್ತವ್ಯ, ನಾವು ಮಾಡ್ತಾ ಇದ್ದೀರಷ್ಟೇ. ಕಾಂಗ್ರೆಸ್ ಅವರೇ ಈ ಕ್ರೆಡಿಟ್ ಅಂತ ತಗೊಂಬೋದಾಯ್ತು. ಯಾಕೆಂದ್ರೆ ನಾವು ಬಿಲ್ ತಂದಿದ್ದೀರಾ, ಇದು ನಾವು ಪೂರ್ತಿ ಸಪೋರ್ಟ್ ಮಾಡ್ತೀನಿ ಎಂದಿದ್ರೆ ದೇಶದ ಮಹಿಳೆಯರು ಅವ್ರಿಗೂ ಪರಾಕ್ ಆಗ್ತಾ ಇದ್ರು, ಅವ್ರಿಗೂ ಬೆಂಬಲ ಕೊಡ್ತಾ ಇದ್ರು, ಅವ್ರಿಗೂ ಸಮಾನ ಗೌರವ ಕೊಡ್ತಾ ಇತ್ತು. ಬಿಜೆಪಿಗೆ ಕೊಟ್ಟಷ್ಟ ಗೌರವ ಅವ್ರಿಗೂ ಕೊಡ್ತಾ ಇತ್ತು. ಆದರೆ ಅದರಲ್ಲಿ ಮಿಸ್ ಆಗಿದ್ದಾರೆ ಅವರು, ಆ ಟ್ರೈನ್ಗೆ ಮಿಸ್ ಆಗಿದ್ದಾರೆ. ಇನ್ ಪರ್ಮನೆಂಟ್ ಬರುವಂತ ಎಲ್ಲ ಎಲೆಕ್ಷನ್ ಅಲ್ಲೂ ಇವ್ರಿಗೆ ಜನ ಟ್ರೈನ್ಗೆ ಟಿಕೆಟೇ ಕೊಡಲ್ಲ. ಇವ್ರಿಗೆ ನಮ್ಮನ್ನ ಕೇಳ್ತಿರಲ್ಲ ನೀವು. 60 ವರ್ಷ ಸುಮ್ಮನೆ ಇದ್ರಲ್ಲ ಮಲಯಾಳ ಕಾಂಗ್ರೆಸ್ ಅವರು, ನಮ್ಗ್ ಬುದ್ಧಿ ಹೇಳಕ್ ಬರ್ತೀರಾ? ನಾವು 3 ವರ್ಷಕ್ಕೆ ತಂದಿದ್ದೀರಲ್ಲ ನಾವು. ಇದಕ್ಕೂ ಡಿಲಿಮಿಟೇಷನ್ ಅನ್ನೋದು ನ್ಯಾಚುರಲ್ ಪ್ರೋಸೆಸ್. ಪ್ರತಿ 20-25 ವರ್ಷಕ್ಕೆ ನ್ಯಾಚುರಲ್ ಆಗಿ ತರಬೇಕು. ಅದನ್ನ ತಂದಿದ್ದಾರೆ ಅಷ್ಟೇ, ಅದ್ರ ತಪ್ಪೇನು? ವಿರೋಧ ಮಾಡೋದೇನಿದೆ? ಈಗ ಸೀಟ್ ಜಾಸ್ತಿ ಆದ್ರೆ ನಿಮ್ಗೇನ್ ತೊಂದರೆ ಏನಿದೆ? ನಿಮ್ಗೆ ದಕ್ಷಿಣ ಭಾರತಕ್ಕೂ ಜಾಸ್ತಿ ಆಗ್ತಾ ಇದೆಯಲ್ಲ, 129 ಇದ್ದಿದ್ದು 195 ಆಗ್ತಾ ಇದೆ. ಅದನ್ನ ಉತ್ತರ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಹಿಂದೆ ಯಾರು ಮಾಡಿದವರು? ಉತ್ತರ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ, ಈಗ ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತೆ. ಉತ್ತರ ಪ್ರದೇಶಕ್ಕೆ ಅಷ್ಟು ಸೀಟ್ ಕೊಟ್ಟವ್ರು ಯಾರು ಹಿಂದೆ? ಇದೇ ಕಾಂಗ್ರೆಸ್ ಅವರೇ. ಡಿಲಿಮಿಟೇಷನ್ ಮಾಡೋ ಪ್ರಕ್ರಿಯೆಯಲ್ಲಿ 2011ರ ಜನಗಣತಿಯನ್ನು ಯಾಕೆ ಬಳಸ್ತಾ ಇದ್ದೀರಾ ಅನ್ನೋದು ಅವ್ರ ಪ್ರಶ್ನೆ. ಈಗ ಕೇಂದ್ರ ಹೊಸ ಗಣತಿಯನ್ನು ಮಾಡ್ತಾ ಇದೆ, ಇನ್ನೊಂದು ಸ್ವಲ್ಪ ಕಾಲ ಅದೇ ಸಿಕ್ಕತ್ತೆ, ಅಪ್ಡೇಟೆಡ್ ವರ್ಷನ್ ಜೊತೆ ಯಾಕೆ ಮಾಡಬಾರ್ದು? ಕಾಂಗ್ರೆಸ್ ಅವರಿಗೆ
ಅರಳೋ ಮರಳೋ ಅನ್ನೋ ಕಾಲ, ಅರಳೋ ಮರಳೋ ಅನ್ನೋ ಕಾಲ, ಕಾಮಾಲೆ ಕಣ್ಣು. ಇಲ್ಲಿ GBAಗೆ ನೀವೇನ್ ತಗೊಂಡಿದ್ದೀರಾ? GBAಗೆ, ಬೆಂಗಳೂರಿನ GBAಗೆ ನೀವ್ಯಾವುದು ಮಾನದಂಡ ತಗೊಂಡಿದ್ದೀರಾ? 2000 ಅದೇ 12 ತಗೊಂಡಿರೋದು, 11 2011 ನೀವು ತಗೊಂಡಿರೋದು. ನೀವು ಮಾತ್ರ ತಗೊಬಹುದು, ಮೋದಿಯವರು ತಗೊಳಂಗಿಲ್ಲ. ಕೇಳ್ಬೇಕಾಯ್ತಲ್ಲ ಕರ್ನಾಟಕ ಕಾಂಗ್ರೆಸ್ನ, ಯಾಕಪ್ಪ ಹಿಂಗ್ ಮಾಡಿದ್ರಿ ನೀವು, ನಾಚಿಕೆ ಆಗಲ್ವಾ ನಿಮಗೆ ಅಂತ ಕೇಳ್ಬೇಕಾಯ್ತು. ಕೇಳಲಿಲ್ಲ. ನೀವು ಮಾತ್ರ ತಗೊಬಹುದು, ಬಿಜೆಪಿಯವರು ತಗೊಳಂಗಿಲ್ಲ. ಈ ಸ್ಟ್ಯಾಂಡರ್ಡ್ ಒಳ್ಳೇದಲ್ಲ. ಈ ಕಾಮಾಲೆ ಕಣ್ಣಿಂದ ಬಿಲ್ಲನ್ನ ನೋಡಬೇಡಿ, ಮಹಿಳಾ ವಿರೋಧಿ ನೀತಿಯನ್ನ ಮಾಡಬೇಡಿ ಅನ್ನೋದು ನಮ್ಮ ಆಗ್ರಹ ಅಷ್ಟೇ ಕಾಂಗ್ರೆಸ್ಸಿಗೆ, ಅವರ ಮಿತ್ರ ಪಕ್ಷಗಳಿಗೆ. ಓಕೆನಾ? ಹಾ, ಏನೇನಿದೆ ನಮ್ದು ಕೇಳ್ಬಿಡು. ಒಂದ್ಸರಿ ಮುಗಿಸ್ಬಿಟ್ಟು ಅವ್ರಿಗೆ ಹೋಗ್ಬಿಡೋಣ. ಅಲ್ಲ ಇಲ್ಲ ಏನಾದ್ರು ಕೇಳಿ. ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಇದೆ. ಈ ಸರ್ಕಾರ, ನಾನು ಮೊನ್ನೆ ಬಡ್ಜೆಟ್ ಭಾಷಣದಲ್ಲೂ ನಾನು ಹೇಳಿದ್ದೆ, ಸಿದ್ದರಾಮಯ್ಯ ಎಷ್ಟು ಕುತಂತ್ರಿ ಇದ್ದಾರೆ ಅಂತ ಹೇಳಿದ್ರೆ, ಕುತಂತ್ರಿ ಸಿದ್ದರಾಮಯ್ಯ. ಈಗ ಅತಂತ್ರ ಆಗಿದ್ದಾರೆ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಪದವಿಯಲ್ಲಿ ಅತಂತ್ರ, ರಾಜ್ಯದ ಜನತೆಗೆ ಕುತಂತ್ರಿ. ಈಗ 65 ಪೈಸಾ ಎಲೆಕ್ಟ್ರಿಕ್ ಚಾರ್ಜಸ್ನ ಜಾಸ್ತಿ ಮಾಡಿದ್ದಾರೆ. ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಇನ್ನಿದೆ ಮಾರಿ ಹಬ್ಬ ನೋಡ್ರಿ ನಿಮ್ಗೆ ಅಂತ. ಬಡ್ಜೆಟ್ ಅಲ್ಲಿ ಏನು ತೋರಿಸಲ್ಲ ಅವರು. ಕಳೆದ ಬಾರಿ ಬಡ್ಜೆಟ್ ಅಲ್ಲೂ ಕೂಡ ಅವ್ರು ಯಾವುದೇ ಏರಿಕೆಯನ್ನ ಮಾಡಿಲ್ಲ. ಆಮೇಲೆ 25 ಬೆಲೆ ಏರಿಕೆಗಳನ್ನ ಮಾಡಿದ್ರು. ಸುಮಾರು 65,000 ಕೋಟಿ ಬೆಲೆ ಏರಿಕೆಯನ್ನ ಮಾಡಿದ್ರು. 65,000 ಕೋಟಿ. ಈಗ ನೋಡಿ ಶುರು ಮಾಡಿದ್ದಾರೆ. ಯಾಕೆಂದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ಗೋಸ್ಕರ ಅವ್ರು ಕಾಯ್ತಾ ಇದ್ರಷ್ಟೆ. ಆಯ್ತಲ್ಲ, ಈಗ ನೋಡಿ ಜಾಸ್ತಿ ಮಾಡಿದ್ದಾರೆ. ಇನ್ ಮುಂದೆ ಈಗ ಹೆಂಗನೋ GBAನ ಮುಂದಕ್ಕೆ ಹಾಕಬೇಕು ಅಂತ ಹೇಳಿದ್ದಾರೆ. GBA ಬರೋದ್ರೊಳಗಡೆ ಇನ್ನಷ್ಟು ತೆರಿಗೆಗಳ ಹೊರೆಯನ್ನ ರಾಜ್ಯದ ಜನ ಸ್ವೀಕಾರಕ್ಕೆ ತಯಾರಾಗಿರ್ಬೇಕು. ನೀವೆಲ್ಲರೂ ಕೂಡ ಸಾಲು ಸಾಲು ತೆರಿಗೆಗಳು, ಇನ್ಮೇಲೆ ಸಾಲು ಸಾಲು ತೆರಿಗೆಗಳ ಭಾರವನ್ನ ಹೊರುವಂತದಕ್ಕೆ ಕರ್ನಾಟಕ ರಾಜ್ಯದ ಜನ ತಯಾರಾಗಿರ್ಬೇಕು. ಆ ರೀತಿಯಾದಂತ ತೆರಿಗೆಗಳನ್ನ ಹೊರೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಂಬಳ ಕೊಡಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಈಗ ಭಿಕ್ಷುಕರಿಗೆ ದುಡ್ಡು 25 ಕೋಟಿ ಕೊಡಬೇಕು, ಕಳೆದ 3 ವರ್ಷದಿಂದ ಕೊಟ್ಟಿಲ್ಲ. ಅನಾಥ ಮಕ್ಕಳಿಗೆ 75 ಕೋಟಿ ರೂಪಾಯಿ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ಡಾಕ್ಟರ್ಗಳಿಗೆ ಸಂಬಳ ಇಲ್ಲ. ಅಂಗನವಾಡಿಗೆ ಹೆಚ್ಚುವರಿ ಕೊಡ್ತೀನಿ ಅಂದ್ರು, ಅವ್ರಿಗೂ ಕೊಟ್ಟಿಲ್ಲ. ಬರೀ ಕೊಟ್ಟಿಲ್ಲ 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 ಅನ್ನೋ ಯಾರಾಗಿರ್ಬೇಕು. ಇದು ಸಿದ್ದರಾಮಯ್ಯನವರ ಕೊಡುಗೆ. ಅವ್ರು 2,000 ರೂಪಾಯಿ ಅಂತಾರಲ್ಲ, 2,000 ಕೊಟ್ಬಿಟ್ಟು 22,000 ವಸೂಲಿ ಮಾಡ್ತಾರೆ ನೋಡಿ. ಕೊಡೋದು 2,000, ವಸೂಲಿ 22,000. ಬರೆದು ಮಾಡ್ಕೊಳ್ಳಿ. ಲೆಕ್ಕ ಕೊಡ್ತೀನಿ ನಾನು, ಮುಂದಿನ ಅಧಿವೇಶನದಲ್ಲಿ ನಾನು ಲೆಕ್ಕ ಕೊಡ್ತೀನಿ. ಈ 22,000 ಹೆಂಗೆ ಒಬ್ಬೊಬ್ಬರ ತಲೆ ಮೇಲೆ ಏರ್ತಾ ಇದ್ದೀರಾ ಲೆಕ್ಕನೂ ನಾನು ಕೊಡೋನಿದ್ದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.